ಸಮಗ್ರ ಒಳಚರಂಡಿ ನಿರ್ಮಾಣ ಯೋಜನೆ ಬೇಡಿಕೆಯನ್ನಿಟ್ಟಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರ ಜನರ ಕನಸು ನನಸಾಗುವ ಹಂತ ತಲುಪಿದೆ. ಇದೀಗ ರಾಜ್ಯದ ಪ್ರಪ್ರಥಮ ಪಿಪಿಪಿ ಡ್ರೈನೇಜ್ ಸ್ಕೀಮ್ ಪುತ್ತೂರಿಗೆ ಮಂಜೂರುಗೊಳ್ಳುವ ಹಂತದಲ್ಲಿದೆ. ಸರ್ಕಾರಿ ಮತ್ತು ಖಾಸಗಿ ವ್ಯವಸ್ಥೆ ಸೇರಿಕೊಂಡು ಪಿಪಿಪಿ ಮಾಡೆಲ್ನಲ್ಲಿ ಸಮಗ್ರ ಒಳಚರಂಡಿ ರಚಿಸುವ 100 ಕೋಟಿ ರೂಪಾಯಿಗಳ ಮೆಗಾ ಯೋಜನೆ ಇದಾಗಿದ್ದು ಇನ್ನೊಂದು ವಾರದಲ್ಲಿ ಸರ್ಕಾರದಿಂದ ಮಂಜೂರುಗೊಳ್ಳಲಿದೆ. ಮಂಗಳೂರು ಹೊರತುಪಡಿಸಿ ಜಿಲ್ಲೆಯ ಎರಡನೇ ಅತಿದೊಡ್ಡ ನಗರವಾಗಿರುವ ಪುತ್ತೂರಿನಲ್ಲಿ ಮಳೆ ನೀರು ಹರಿಯುವ ಚರಂಡಿ ವ್ಯವಸ್ಥೆ ಇದ್ರೂ ಮನೆಗಳ ವಾಣಿಜ್ಯ ಸಮುಚ್ಚಯಗಳ ಕೊಳಚೆ ನೀರು ಹರಿದು ವೈಜ್ಞಾನಿಕವಾಗಿ ಸಂಸ್ಕರಣೆಗೊಳ್ಳುವ ಒಳಚರಂಡಿ ಇಲ್ಲ. ಹೀಗಾಗಿ ಮಳೆ ನೀರು ಹರಿಯಲು ಚರಂಡಿ ರಾಜಕಾಲುವೆಗಳಲ್ಲೇ ಕೊಳಚೆ ನೀರು ಹರಿಯುವ ಸನ್ನಿವೇಶವಿದೆ. ಸ್ವಿಟ್ಜರ್ಲೆಂಡ್ನ ಕುವಾಕ್ ಎಂಬ ಅಂತಾರಾಷ್ಟ್ರೀಯ ಕಂಪನಿ ಭಾರತ ದೇಶದಲ್ಲಿ ಒಳಚರಂಡಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಗುತ್ತಿಗೆ ಪಡೆಯುತ್ತಿದೆ. ಆರಂಭದಲ್ಲಿ ಒಂದು ನಗರದಲ್ಲಿ ಪೈಲಟ್ ಯೋಜನೆ ಜಾರಿಗೊಳಿಸಲು ಮುಂದಾಗಿದ್ದು, ಕರ್ನಾಟಕದಲ್ಲಿ ಪುತ್ತೂರು ನಗರವನ್ನು ಇದಕ್ಕಾಗಿ ಆಯ್ಕೆ ಮಾಡಿ ಕಾಮಗಾರಿ ನಿರ್ಮಿಸಲು ಸಿದ್ಧತೆ ನಡೆಸಲಾಗಿದೆ. ಕೆಲವೇ ದಿನಗಳಲ್ಲಿ ಸರ್ಕಾರದ ಹಸಿರು ನಿಶಾನೆ ಪಡೆಯಲಿದ್ದು, ಒಟ್ಟು 100 ಕೋಟಿ ರೂಪಾಯಿಗಳ ಮೆಗಾ ಯೋಜನೆ ಇದಾಗಿದ್ದು, ಇದರಲ್ಲಿ 15 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಭರಿಸಲಿದೆ. ಉಳಿದ 85 ಕೋಟಿಗಳನ್ನು ಕುವಾಕ್ ಕಂಪನಿ ಭರಿಸಿ ಯೋಜನೆ ಅನುಷ್ಠಾನಗೊಳಿಸಲಿದೆ. ಯೋಜನೆಗಳಲ್ಲಿ ಪುತ್ತೂರಿಗೆ ಡ್ರೈನೇಜ್ ಕೂಡ ವೆರಿ ಇಂಪಾರ್ಟೆಂಟ್. ನಾವು ಸರ್ಕಾರದಿಂದ ತುಂಬಾ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅಧಿವೇಶನದಲ್ಲಿ ಕೂಡ ನಾವು ಮಾತಾಡಿದ್ವಿ, ಪುತ್ತೂರಿಗೆ ಡ್ರೈನೇಜ್ ಸಿಗಬೇಕು ಅಂತ. ಯಾಕಂದ್ರೆ ಅಭಿವೃದ್ಧಿ ಆಗ್ತಾ ಇದೆ. ವೇಸ್ಟ್ ಅನ್ನು ಎಲ್ಲಿ ಹೊರಗೆ ಹಾಕದಿದ್ರೆ ಯಾವುದೇ ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸ್ವಚ್ಛತೆ ಬಗ್ಗೆ ಗಮನ ಕೊಡೋದಿದ್ರೆ ಎಷ್ಟೇ ನೀವು ಡೆವಲಪ್ಮೆಂಟ್ ಮಾಡಿದ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಎಷ್ಟೆಷ್ಟು ದೊಡ್ಡ ಕಾಂಪ್ಲೆಕ್ಸ್ಗಳಿದೆ, ಅದರಲ್ಲಿ ವೇಸ್ಟ್ ಜನರೇಷನ್ ಎಷ್ಟಾಗ್ತಿದೆ, ಆಸ್ಪತ್ರೆಗಳು ಎಷ್ಟಿದೆ, ವೇಸ್ಟ್ ಜನರೇಷನ್ ಎಷ್ಟಾಗ್ತಿದೆ. ಅದಕ್ಕೆ ಈಗ ಒಂದು ಸ್ವಿಟ್ಜರ್ಲ್ಯಾಂಡ್ ಕಂಪನಿಯ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ವಾಕ್ಯೂಮ್ ಸಿಸ್ಟಮ್ ಏನು ಸರ್ಕಾರ ಈ ಮೊದಲು ಹೇಳ್ತಾ ಇತ್ತು, ನಮ್ಮ ಈ ವೇಸ್ಟ್ ಹೇಗೆ ಹರಿಯುತ್ತೆ ಅಂದ್ರೆ ನಮ್ಮ ಲೆವೆಲ್ ಮೇಲೆ ಹರಿತಾರೆ, ಅದಕ್ಕೆ ಏನಂತಾರೆ ಗ್ರಾವಿಟಿ ಮೇಲೆ ಹರಿತಾರೆ. ಸೊ ಈ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಗ್ರಾವಿಟಿ ಮೇಲೆ ಹರಿದ್ರೆ ನಮ್ದು KSRTC ಬಸ್ ಸ್ಟ್ಯಾಂಡ್ ಹತ್ರ ಎತ್ತರ ಇದೆ, ಈ ಕಡೆ ಎಲ್ಲ ಇದು ವಾಕ್ಯೂಮ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಕಂಪನಿ ಜೊತೆ ಒಡಂಬಡಿಕೆ ಮಾಡಿದೆ. ನಮ್ಮ ಫ್ಲೈಟ್ ಅಲ್ಲಿ ಟ್ರೈನ್ ಅಲ್ಲಿ ಈಗ ಹೊಸ ಸಿಸ್ಟಮ್ ಮಾಡಿದೆ. ಅದೇ ರೀತಿ ಸಕ್ ಮಾಡೋದು, ಇದು ಕೆಳಗಡೆವರೆಗೆ ಡೀಪ್ ಮಾಡುವ ಅವಶ್ಯಕತೆ ಇಲ್ಲ, ಬರೀ 1 ಮೀಟರ್ ಮಾತ್ರ ಪೈಪ್ ಲೈನ್ ಡೀಪ್ ಮಾಡುವಂತದ್ದು. ಮತ್ತೆ ಸ್ಟ್ರೈಟ್ ಮಾಡ್ಬೇಕಂತಿಲ್ಲ, ಹೇಗೆ ಕೂಡ ನೀವು ಬೆಂಡ್ ಮಾಡಿ ತಗೊಂಡು ಹೋಗ್ಬೋದು. ನಾವು ಹೊಸ ಯೋಜನೆಯನ್ನು ಮಾಡಿದ್ವಿ, ಸುಮಾರು 100 ಕೋಟಿ ರೂಪಾಯಿಯಲ್ಲಿ ಪಿಪಿಪಿ ಮಾಡೆಲ್ ಒಂದು ಮಾಡೆಲ್ ಅನ್ನು ಮಾಡಿದ್ದೀವಿ. ಈ ವಾರದಲ್ಲಿ ಸರ್ಕಾರದ ಜೊತೆ ಚರ್ಚೆ ಇದೆ. ಇದಕ್ಕೆ ಸುಮಾರು 15 ಕೋಟಿ ರೂಪಾಯಿ ಮಾತ್ರ ಸರ್ಕಾರದ ಹಣ ಬೀಳುವಂಥದ್ದು. 85 ಕ್ರೋರ್ಸ್ ಕಂಪನಿಯೇ ಹಾಕ್ಲಿಕ್ಕೆ, ಅಂದ್ರೆ ಅವರಿಗೆ ಪೈಲಟ್ ಪ್ರಾಜೆಕ್ಟ್ ಬೇಕು. ಕಾಮಗಾರಿ ಸಂಪೂರ್ಣಗೊಂಡ ಬಳಿಕ 5 ವರ್ಷಗಳ ಕಾಲ ಇದೇ ಕಂಪನಿ ನಿರ್ವಹಣೆ ಮಾಡಲಿದೆ. ಮುಂದಿನ ವಾರ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ನಡೆದು ಸ್ವಿಸ್ ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ. ಬಳಿಕ ಯೋಜನೆಯ ಕಾಮಗಾರಿ ಆರಂಭಗೊಳ್ಳಲಿದೆ. ಕಂಪನಿಯ ಪಾಲಿಗೆ ಪುತ್ತೂರು ಪೈಲಟ್ ಯೋಜನೆಯಾಗಿದ್ದು, ಭವಿಷ್ಯದಲ್ಲಿ ಇದಕ್ಕೆ ದೇಶದ ನಾನಾ ಕಡೆ ಈ ಕಾಮಗಾರಿಯ ಗುತ್ತಿಗೆ ಸಿಗುವ ಸಾಧ್ಯತೆ ಇದೆ. ಬಹುನಿರೀಕ್ಷಿತ ಒಳಚರಂಡಿ ಯೋಜನೆ ಅನುಷ್ಠಾನದಲ್ಲಿ ಪುತ್ತೂರು ನಗರವನ್ನು ಮುಖ್ಯ ರಸ್ತೆ ವಲಯ, ದರ್ಬೆ ವಲಯ ಮತ್ತು ಬಳುವಾರು ವಲಯ ಎಂದು ವರ್ಗೀಕರಿಸಲಾಗುತ್ತಿದೆ. ಮುಖ್ಯ ರಸ್ತೆಯಲ್ಲಿ ಒಳಚರಂಡಿ ನಿರ್ಮಾಣವಾಗಲಿದೆ. ಹೋಟೆಲ್, ಮಾಲ್ ಮತ್ತಿತರ ವಾಣಿಜ್ಯ ಸಂಸ್ಥೆಗಳು, ಫ್ಲಾಟ್ ವಸತಿಗಳವರು ತಮ್ಮ ಖರ್ಚಿನಲ್ಲಿ ಮುಖ್ಯ ಕೊಳವೆಗೆ ಸಂಪರ್ಕ ಕಲ್ಪಿಸಿಕೊಂಡು ಕೊಳಚೆ ನೀರು ಬಿಡಬಹುದು. ಅನೀಶ್, ವಿ4 ನ್ಯೂಸ್, ಪುತ್ತೂರು.